ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಲಂಕಾಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತೆ ದೋಹೆಯನ್ನ ತಿಳ್ಕೊಳ್ಳೋಣ. ಕುಂಭಕರ್ಣ ಅಸ ಬಂಧು ಮಮ ಸುತ ಪ್ರಸಿದ್ಧ ಸಕ್ರಾರಿ ಮೋರ್ ಪರಾಕ್ರಮ ನಹಿ ಸುನೆಹಿ ಜಿತೆವು ಚರಾಚರ ಝಾರಿ ಸಠ ಸಾಖಾಮೃಗ ಜೋರಿ ಸಹಾಯಿ ಬಾಂಧಾ ಸಿಂಧು इहई प्रभुताई नाघहि खग अनेक बारीसा सूर नहो ही ते सुनु सब कीसा मम भुज सागर बल जल पूरा जह बूढ़े बहु सुर नर सूरा 20 पयोधि अगाध अपारा को अस बीर जो पाई ही पारा दिगपालन मैं नीर भरावा भूप सुजस खल मोहि सुनावा जो पै समर सुभट तव नाथा पुनि पुनि कहसी जासु गुण गाथा तौ बसीठ पठवत केहि काजा रिपुसन प्रीति करत नहीं लाजा हरगिरी कथन निरखु मम बाहू पुनि सठ कपि निज प्रभु ही सराहू. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳುತ್ತಾರೆ, ಅಂಗದನ ಮಾತನ್ನ ಕೇಳಿ ರಾವಣ ಕೋಪದಿಂದ ಕೆರಳಿ ಕೆಂಡವಾಗ್ತಾನೆ. ಅವನು ಗರ್ಜಿಸ್ತಾ ಹೇಳ್ತಾನೆ, ಮಹಾಬಲಶಾಲಿಯಾದಂತಹ ಕುಂಭಕರ್ಣನಂತಹ ತಮ್ಮ ನನಗಿದಾನೆ. ಇಂದ್ರನನ್ನ ಗೆದ್ದ ಸುಪ್ರಸಿದ್ಧ ಮೇಘನಾಥ ನನ್ನ ಮಗ. ಇನ್ನು ನನ್ನ ಪರಾಕ್ರಮವಂತೂ ನೀನು ಕೇಳೇ ಇಲ್ಲ. ನಾನು ಈ ಚರಾಚರ ಜಗತ್ತೆಲ್ಲವನ್ನೂ ಕೂಡ ಗೆದ್ದಿದ್ದೀನಿ. ಎಲವೋ ದುರುಳ, ವಾನರರ ಸಹಾಯದಿಂದ ನಿನ್ನ ಒಡೆಯ ಸಮುದ್ರಕ್ಕೆ ಸೇತುವೆಯನ್ನ ಕಟ್ಟಿದಾನೆ. ಅವನೇ ಏನಾದ್ರೂ ಮಾಡಿದಾನ? ಇಲ್ಲ. ವಾನರರ ಸಹಾಯವನ್ನ ತಗೊಂಡಿದ್ದಾನೆ. ಇದೊಂದು ಘನಕಾರ್ಯ ಅಂತ ಹೇಳ್ತಾ ಇದೆಯಲ್ಲ, ಆ ಒಂದು ಸಮುದ್ರವನ್ನ ಬೇಕಾದಷ್ಟು ಪಕ್ಷಿಗಳು ಕೂಡ ಹಾರಿ ದಾಟ್ತಾ ಇದ್ದಾವೆ. ಅಷ್ಟರಿಂದಾನೆ ಅವುಗಳನ್ನೆಲ್ಲ ಶೂರವೀರರು ಅಂತ ಹೇಳೋದಕ್ಕೇನಾದ್ರೂ ಆಗತ್ತಾ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ನನ್ನ ಲಂಕೆಗೆ ಬರೋದಕ್ಕೆ ಆ ಸಮುದ್ರ ದಾಟಿ ಬರಬೇಕು, ಅದು ಯಾರಿಂದನೂ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದ. ಈಗ ಇವ್ರು ಹೇಗೋ ಒಂದು ದಾಟ್ಕೊಂಡು ಬಂದ್ರೆ ಅದನ್ನ ಆ ವೀರತ್ವವನ್ನ ಒಪ್ಕೊಳ್ತಾ ಇಲ್ಲ. ಅವನು ಅದನ್ನ ಹೀಯಾಳಿಸಿ ಮಾತಾಡ್ತಾ ಇದ್ದಾನೆ. ಒಂದು ಸಾಮಾನ್ಯ ಪಕ್ಷಿ ಕೂಡ ಆ ಸಮುದ್ರವನ್ನ ಹಾರಿ ದಾಟುತ್ತೆ, ಅದಕ್ಕೆ ಅದನ್ನ ಶೂರವೀರ ಅಂತ ಹೇಳಕ್ಕಾಗತ್ತಾ? ಎಲ್ಲವೋ ಮೂರ್ಖ ಕಪಿಯೇ ಕೇಳು, ನನ್ನ ಒಂದೊಂದು ಭುಜ ಅನ್ನುವಂಥ ಸಾಗರ ಇದೆಯಲ್ಲ, ಇದು ಬಲ ಅನ್ನುವಂಥ ನೀರಿನಿಂದ ತುಂಬಿ ತುಳುಕ್ತಾ ಇದೆ. ಆ ಕಡಲಿನಲ್ಲಿ ಎಂತೆಂತಹ ಶೂರರಾದಂತಹ ಸುರ ನರರು ಮುಳುಗಿ ಸತ್ತು ಹೋಗಿಲ್ಲ. ಅಂದ್ರೆ ಇಲ್ಲಿ ನಾನು ಎಷ್ಟು ಜನರನ್ನ ಕೊಂದಿಲ್ಲ, ಎಷ್ಟೋ ಜನರು ಸತ್ತಿದ್ದಾರೆ ನನ್ನ ಭುಜ ಬಲದಿಂದ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಅವನ ಭುಜಾನೇ ಒಂದು ಸಾಗರ ಆದ್ರೆ ಅವನಲ್ಲಿರುವಂತ ಬಲ ಇದೆಯಲ್ಲ, ಅದು ಸಾಗರದಲ್ಲಿರುವಂತ ನೀರಿನ ಹಾಗೆ. ಅದರಲ್ಲಿ ಎಷ್ಟೋ ಜನ ಮುಳುಗಿ ಸತ್ತು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾನೆ. ನನ್ನ ಇಂಥ ಅಗಾಧವಾದಂತಹ ಅಪಾರವಾದಂತಹ 20 ಸಮುದ್ರಗಳನ್ನ ದಾಟಬಲ್ಲಂತಹ ಶೂರವೀರ ಯಾರು ಅಂತ ಹೇಳು. 20 ಯಾಕೆ ಅಂತಂದ್ರೆ ಅವನಿಗೆ 10 ತಲೆ ಇರೋದ್ರಿಂದ ಒಂದೊಂದು ತಲೆನಲ್ಲಿ 2 ಭುಜಗಳಿರುತ್ತಲ್ವಾ, ಅದಕ್ಕೋಸ್ಕರ ಇಲ್ಲಿ 20 ಭುಜಗಳು ಅಂತ ಹೇಳ್ತಾ ಇರೋದು. ಅಂತ ದಾಟುವಂತ ವೀರಶೂರ ಯಾರು ಅಂತ ನೀನೇ ಹೇಳು. ನಾನು ದಿಕ್ಪಾಲಕರಿಂದ ನೀರು ತುಂಬೋ ಅಂತ, ಅಂದ್ರೆ ಯಾರಾದ್ರೂ ಕೆಲಸದವರು ನೀರು ತಂದ್ಕೊಡೋದು, ಅವನು ಹೇಳಿದ್ದೆಲ್ಲ ತಂದ್ಕೊಡೋದು ಅಂತ ಕೆಲಸ ಮಾಡ್ತಾರಲ್ಲ, ಆ ರೀತಿ ದಿಕ್ಪಾಲಕರಿಂದ ನಾನು ನೀರು ತುಂಬಿಸೋ ಅಂತ ಕೆಲಸಗಳನ್ನೆಲ್ಲ ಮಾಡಿಸ್ಕೊಂಡಿದ್ದೀನಿ. ನೀನು ಯಾವನೋ ಒಬ್ಬ ರಾಜನಾದವನ ಕೀರ್ತಿಯನ್ನ ನನ್ನ ಹತ್ರ ಹೇಳ್ತಾ ಇದೆಯಲ್ಲ. ನಿನ್ನಿಂದ ಪದೇ ಪದೇ ಹೊಗಳಲ್ಪಟ್ಟಂತಹ ಗುಣಗಳಿಂದ ಕೂಡಿರುವಂಥವನು ಆಗಿದ್ದಿದ್ರೆ, ನಿಜವಾಗ್ಲೂ ಅವನು ಸಮರ ಸಭಟನೇ ಆಗಿದ್ದಿದ್ರೆ ದೂತನನ್ನ ಯಾಕೆ ಕಳಿಸ್ತಾ ಇದ್ದ? ಅಂದ್ರೆ ಡೈರೆಕ್ಟ್ ಯುದ್ಧಕ್ಕೆ ಬರ್ತಾ ಇದ್ದ ಅವನು, ಆದ್ರೆ ದೂತನನ್ನ ಕಳಿಸಿದಾನೆ. ಈಗ ದೂತನನ್ನ ಏನಾದ್ರೂ ಸಂಧಿ ಮಾಡಿಸ್ಕೊಳ್ಳೋದಕ್ಕೋ ಅಥವಾ ಯುದ್ಧ ಮಾಡಲ್ಲ ಅಂತ ಹೇಳೋದಕ್ಕೋ ಅಥವಾ ನಾವು ಶರಣಾಗತಿ ಆಗಿದೀವಿ ಅಂತನೋ ಅಥವಾ ಇನ್ನೇನಾದ್ರೂ ಒಂದು ಮೆಸೇಜನ್ನ ಕಳಿಸಿ ದೂತನನ್ನ ಕಳಿಸೋದಲ್ವಾ. ಅವನು ಅಂತ ಸಮರ ಸುಭಟ ಅಂತ ಹೇಳ್ತೀಯಾ, ಮತ್ ಅವನು ಯಾಕೆ ದೂತನನ್ನ ಕಳಿಸ್ದ? ಅವನು ಯುದ್ಧನೇ ಮಾಡ್ಬೋದಾಗಿತ್ತಲ್ವಾ. ಇಲ್ಲಿ ದೂತನನ್ನ ಕಳಿಸಿ ಶತ್ರುವಿನ ಜೊತೆ ಪ್ರೀತಿ ತೋರಿಸೋದಕ್ಕೆ ಅಥವಾ ಸಂಧಿ ಮಾಡ್ಕೊಳ್ಳೋದಕ್ಕೆ ಅವನಿಗೆ ನಾಚಿಕೆ ಆಗ್ತಾ ಇಲ್ವಾ?
ಕೈಲಾಸ ಪರ್ವತವನ್ನ ಮೇಲಕ್ಕೆತ್ತಿದ ನನ್ನ ಭುಜಬಲವನ್ನ ಮೊದಲು ನೀನು ನೋಡು ಅಂತ ಹೇಳ್ಬಿಟ್ಟು ತನ್ನ ಭುಜಬಲವನ್ನ ತೋರಿಸಿ, ಮೂರ್ಖ, ಮತ್ತೆ ನಿನ್ನ ಪ್ರಭುವನ್ನ ಹೊಗಳ್ಬೇಕಾದ್ರೆ ಮೊದಲು ನನ್ನ ಭುಜಬಲ ಹೇಗಿದೆ ಅನ್ನೋದನ್ನ ನೋಡು, ಆಮೇಲೆ ಬೇಕಾದ್ರೆ ನಿನ್ನ ಪ್ರಭುವನ್ನ ಹೊಗಳ್ಕೋ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.